ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಒಂದು ಬಹು ಮುಖ್ಯವಾದ ನೋಟಿಫಿಕೇಶನ್ ಅನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧದಿಂದ ಬರ್ತಿರುವಂತಹ ನೋಟಿಫಿಕೇಶನ್. ಏನಪ್ಪಾ ಇಂಪಾರ್ಟೆನ್ಸ್ ಇದರದು ಅಂದ್ರೆ, ಸೊ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತಹ KAS ಎಕ್ಸಾಮಿನ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದು ಮುಂದೂಡಲಾಗಿದೆ. ಸೊ ಆ ರಿಲೇಟೆಡ್ ನೋಟಿಫಿಕೇಶನ್ ಬಂದಿದೆ ಇವತ್ತು. ಸೊ ಇಂದಿನ ದಿನಾಂಕ 2 ಏಪ್ರಿಲ್ 2024ರಂದು. ಏನು ಮುಖ್ಯವಾದ ಪಾರ್ಟ್ಸ್ ನೋಡ್ಬೇಕಾಗಿರೋದು ಇಲ್ಲಿ ಅಂತ ಕೇಳಿದ್ರೆ, ಎಷ್ಟು ದಿನ ಮುಂದೂಡಿದೆ ಎಕ್ಸಾಮು. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾರ್ಟ್ಗೆ ಹೋಗೋಣ. ಸೊ ಸದರಿ ನೇಮಕಾತಿ ಅರ್ಜಿ ಸಲ್ಲಿಸಲು ದಿನಾಂಕ 4/3/2000ರಿಂದ 3/4 ಅಂದ್ರೆ ನಾಳೆ ಏಪ್ರಿಲ್ 3ನೇ ತಾರೀಕುವರೆಗೂ ಇತ್ತು ಲಾಸ್ಟ್ ಡೇಟು. ಅದನ್ನ ಎಕ್ಸ್ಟೆಂಡ್ ಮಾಡಿ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 5/5ರಂದು ನಡೆಸಲು ತಿದ್ದುಪಡಿಸಲಾಗಿದೆ. ಅವಕಾಶ ಕಲ್ಪಿಸಲಾಗಿದ್ದು ದಿನಾಂಕ 5/5ರಂದು ನಡೆಸಲು ನಿಗದಿಪಡಿಸಲಾಗಿತ್ತು. ಸೊ 5th ಮೇ ಎಕ್ಸಾಮ್ ಇತ್ತು. ಆದರೆ ಈಗ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಪ್ರಸ್ತುತ ಅಭ್ಯರ್ಥಿ ಹಿತದೃಷ್ಟಿಯಿಂದ ಹಾಗೂ ಚುನಾವಣಾ ಕಾರ್ಯ ಪ್ರಗತಿಯಲ್ಲಿರುವ ಕಾರಣದಿಂದಾಗಿ ಅರ್ಜಿ ಸಲ್ಲಿಸಲು ಇನ್ನೂ 10 ದಿನಗಳು, 10-12 ದಿನಗಳು. ಸೊ ಏನು ಎಕ್ಸಾಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ 15th ಏಪ್ರಿಲ್ ವರೆಗೂ ಟೈಮ್ ಅನ್ನ ಕೊಟ್ಟಿದ್ದಾರೆ. ಪ್ಲಸ್ ಎಕ್ಸಾಮಿನ ದಿನಾಂಕವನ್ನ 2 ತಿಂಗಳ ಮುಂದೆ ಹಾಕಿದ್ದಾರೆ. ಸೊ 5th ಮೇ ಇಂದ ಎಕ್ಸಾಮು 7th ಜುಲೈಗೆ ಪೋಸ್ಟ್ಪೋನ್ ಆಗಿದೆ. ಸೊ ಇದು ಮುಖ್ಯ ಪಾರ್ಟ್ ಆಫ್ ದ ನೋಟಿಫಿಕೇಶನ್. ಸೊ ಈಗಿಂದ ಸುಮಾರು 3 ತಿಂಗಳ ಅವಕಾಶ ಇದೆ ಪ್ರಿಪರೇಷನ್ ನಡೆಸೋಕೆ. ಸೊ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ರಾಕೇಶ್ ಕುಮಾರ್ ಕೆ ಅವರ ಒಂದು ಹೆಸರಿನಲ್ಲಿ ಬಂದಂತದ್ದು. ಅದಲ್ಲದೆ ಇನ್ನೊಂದು ಸ್ಮಾಲ್ ಚೇಂಜ್ ಹೇಳಿದ್ದಾರೆ. ಮೊದಲು ಪ್ರಿಂಟ್ ಆದ ನೋಟಿಫಿಕೇಶನ್ ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಇತ್ತು, ಅದನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಂದು ಓದಿಕೊಳ್ಳತಕ್ಕದ್ದು ಅಂತ ಕೊಡ್ತಾ ಇದ್ದಾರೆ. ಸೊ ಸಾರಾಂಶ ಏನು ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಹಾಕಲು 15th ಏಪ್ರಿಲ್ 2024 ಇಸ್ ದ ಲಾಸ್ಟ್ ಡೇಟ್, ಮತ್ತು ಪ್ರಿಲಿಮ್ಸ್ ಎಕ್ಸಾಮಿನ ಡೇಟು 07 ಜುಲೈ 2024 ಅಂತ ನಿಗದಿಪಡಿಸಲಾಗಿದೆ ಹೊಸ ಒಂದು ನೋಟಿಫಿಕೇಶನ್ ಪ್ರಕಾರ. ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಫಾರ್ ದ ನೆಕ್ಸ್ಟ್ 3 months.